ಸ್ನೇಹಿತರೆ ನಮಸ್ತೆ, ನ್ಯೂಸ್ 12 ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ಇದೇ 17ನೇ ತಾರೀಕು ದ ಸೂಟ್ ಚಿತ್ರ ಇಡೀ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇರುವಂಥದ್ದು. ಸೂಟ್ ಚಿತ್ರದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಕಲಾವಿದರು ಈ ಒಂದು ಚಿತ್ರದಲ್ಲಿ ಅಭಿನಯಿಸಿರುವುದು ವಿಶೇಷ ಅಂತ ಹೇಳ್ಬೋದು. ಅದರಲ್ಲಿ ಇಬ್ಬರು ಕಲಾವಿದರು ನಮ್ಮೊಟ್ಟಿಗಿದ್ದಾರೆ. ಒಬ್ಬರು ಭೀಷ್ಮರಾಮಯ್ಯ ಅವರು, ಮತ್ತೊಬ್ಬರು ರಾಜ್ ಕಮಲ್ ಅವರು. ಸೊ ಇಬ್ಬರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ತದನಂತರ ಚಿತ್ರದ ಕುರಿತು ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಸರ್ ನಮಸ್ತೆ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್. ಸೂಟು ಏನು ವಿಲನ್ ಥರನೇ ಇದ್ದೀರಿ ಸರ್, ಏನು ನಿಮ್ಮ ಪಾತ್ರ ಇದರಲ್ಲಿ? ಅಂದರೆ ಸೂಟ್ಗೂ ಮತ್ತು ಈಗಿರೋ ನನ್ನ ಇರೋಂಥ ಸೂಟ್ಗೂ ವ್ಯತ್ಯಾಸ ಬಹಳ ಇದೆ. ಅದು ಯಾವ ರೀತಿ ಅಂದರೆ ಆ ಒಂದು ವಿಭಿನ್ನವಾದಂಥದ್ದು, ಒಂದು ಲವಲವಿಕೆ ಅಂತ ಇರುವಂಥ ಹುಡುಗ, ಒಂದು ಸ್ಟ್ರೈಟ್ ಫಾರ್ವರ್ಡ್ ಇರೋಂಥ ಹುಡುಗ, ಅದನ್ನು ಯಾವ ರೀತಿ ಎಕ್ಸಾಂಪಲ್ ಕೊಡ್ಬೋದು ಅಂದರೆ ಪುಟ್ಟಣ್ಣ ಕಣಗಾಲ್ ಅವರ ಒಂದು ಸಿನಿಮಾ ಇದೆ ರಂಗನಾಯಕಿ ಅಂತ. ಅದರಲ್ಲಿ ರಾಮಕೃಷ್ಣ ಸರ್ ಒಂದು ಆಕ್ಟಿಂಗ್ ಮಾಡಿದ್ದಾರೆ. ಅಂದ್ರೆ ತುಂಬಾ ಲವಲವಿಕೆಯಿಂದ ಇರ್ತಾರೆ. ಇಡೀ ಸಿನಿಮಾ ಅವರು ಲವಲವಿಕೆ ಎಷ್ಟು ಆಕ್ಟಿವ್ ಆಗಿರ್ತಾರೆ ಅಂದ್ರೆ ಒಂಥರ ಪಾದರಸದ ತರ ಇರ್ತಾರೆ. ಈ ಒಂದು ದ ಸೂಟ್ ಸಿನಿಮಾದಲ್ಲೂ ನನ್ನ ಪಾತ್ರನೂ ಹಾಗೆ ಒಂದು ತುಂಬಾ ಲವಲವಿಕೆಯಿಂದ ಇರುವಂತದ್ದು, ತುಂಬಾ ಆಕ್ಟಿವ್ ಆಗಿರುವಂತದ್ದು, ಈ ರೀತಿಯಾದಂಥದ್ದು ಒಂದು ವಿಭಿನ್ನವಾದಂಥದ್ದನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು ಭಗತ್ ರಾಜ್ ಅವರು. ಅದೊಂದು ಏನಂದ್ರೆ ಕ್ಯೂಟ್ ಬಾಯ್, ಒಂಥರ ಆಂಗ್ರಿ ಯಂಗ್ ಮ್ಯಾನ್ ತರ ಆಯ್ತಿತ್ತು. ಇದಕ್ಕೆ ಡಬಲ್ ಸಿನಿಮಾ ಇಲ್ಲ, ಅದಕ್ಕೆ ವಿಭಿನ್ನವಾಗಿ ಚೇಂಜ್ ಆಗಿದೆ. ಇತ್ತೀಚೆಗೆ ಶುರು ಆದ್ಮೇಲೆ ಈಗ ಬೇಡಿಕೆ, ಈ ಗಡ್ಡಕ್ಕೆ ಕೂದಲಿಗೆ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಸೊ ಈ ಗೆಟಪ್ ಬಂದಿದೆ. ಮೋಸ್ಟ್ಲಿ KGF ಬಂದ್ಮೇಲೆ ಇದು ಜಾಸ್ತಿ ಬೇಡಿಕೆ ಆಯ್ತು, ಈ ಗಡ್ಡಕ್ಕೆ ಮೀಸಕ್ಕೆ ಅಂತ ಹೇಳ್ಬೋದಲ್ಲ. KGF ಮುಂಚೆಯಿಂದಾನು ನಂದು ಈ ಗೆಟಪ್ ಶುರು ಆಯ್ತು. ನಿಮ್ಗೆ ಹೇಳಿದ್ನಲ್ಲ, ಆಕ್ಚುಲಿ ಅಂಬಿನಿಗೆ ವಯಸ್ಸಾಯ್ತು ಅನ್ನೋದ್ರಿಂದಾನೇ ಶುರು ಆಯ್ತು ನಮ್ಮ ಒಂದು. ಸೊ ಅಲ್ಲಿಂದ ಈ ಗೆಟಪ್ ಶುರು ಆಗಿದ್ದು ಇದುವರೆಗೂ ನಿಂತಿಲ್ಲ. ಈ ಮಿಡ್ಲಲ್ಲಿ ಏನಾಯ್ತು ಅಂದ್ರೆ ಸೂಟ್ಗೆ ಒಂದು ವಿಭಿನ್ನವಾಗಿ ಬೇಕು ಅಂತ ಅಂದಾಗ ಸೊ ಅದರಲ್ಲಿ ಒಂದು ಸ್ವಲ್ಪ ಈ ಗಡ್ಡ ಗಿಡ್ಡ ಎಲ್ಲ ತೆಗೆದು ಒಂದಷ್ಟು ಇದು ಮಾಡ್ಕೊಂಡ್ವಿ. ಅದರಲ್ಲಿ ನೋಡೋಂಥ ಭೀಷ್ಮನೇ ಬೇರೆ, ಈಗ ನೋಡೋಂಥ ಭೀಷ್ಮನೇ ಬೇರೆ. ಆಮೇಲೆ ಇಷ್ಟೆಲ್ಲ ಮಾತಾಡೋಣಲ್ಲಪ್ಪ ಭೀಷ್ಮ ಎಲ್ಲಿದ್ದಾನೆ ಅಂತ ಜನ ಕೇಳೋದು. ಸೊ ತುಂಬ ವಿಭಿನ್ನವಾಗಿದೆ, ಪಾತ್ರ ಕೂಡ ವಿಭಿನ್ನವಾಗಿದೆ. ನಮ್ಮ ಶಕ್ತಿ ಮೀರಿ ನಾವು ಕೂಡ ಅಭಿನಯ ಮಾಡಿದ್ದೀವಿ. ನಮ್ಮ ಕಮಲ್ ಸರ್ ಕೂಡ ಅಷ್ಟೇನೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ತಾವು ವೇದ ಮತ್ತು ಯುವರತ್ನ ಮತ್ತು ರುಸ್ತುಮ್ 3 ಚಿತ್ರದಲ್ಲಿ ಮಾಡಿದ್ದೀರಿ ಅಂತೇಳಿ. ಸೊ ಅದ್ರ ಬಗ್ಗೆ ಮಾತನಾಡೋಣ. ಅದಕ್ಕೆ ಮುಂಚೆ ಸರ್ ಕಮಲ್ ಸರ್, ನೀವು ಕೂಡ ಬಹುಮುಖ ಪ್ರತಿಭೆ, ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಹಾಗೆ ಸರ್, ನಾನು ಮುಂಚೆ ಸ್ಟಾರ್ಟಿಂಗ್ ಬಂದು ಇಂಡಸ್ಟ್ರಿಗೆ ನನಗೆ ಇಂಟ್ರಡಕ್ಷನ್ ಬಂದಿದ್ದು ಶಾಂತಿ ಕ್ರಾಂತಿಯಿಂದ. ಯಾಕೆ ಗೊತ್ತಾ, ನಾನು ತುಂಬ ರವಿಚಂದ್ರ ಸರ್, ನಾನು ಫಸ್ಟ್ ಸ್ಕೂಲಿಂದ ನನಗೆ ಕರ್ಕೊಂಡು ಹೋಗ್ಬಿಟ್ಟು ಆಲ್ಮೋಸ್ಟ್ ಒಂದು 20 ಡೇಸ್ ಶೂಟಿಂಗ್ ನಾವು ಮಾಡಿದ್ರು ಕಂಪ್ಲೀಟ್ ಶಾಂತಿ ಕ್ರಾಂತಿನಲ್ಲಿ. ನಾನು ಮುಂದ್ಗಡೆ ಇದ್ದೀನಿ. ಓಕೆ, ಅದಾದಮೇಲೆ ಜಸ್ಟ್ ಬಾಲಿವುಡ್ನಲ್ಲಿ ಇದ್ದೆ ಮತ್ತು ವಿಡಿಯೋಕಾನಲ್ಲಿ ನ್ಯಾಷನಲ್ ಹೆಡ್ ಮಾರ್ಕೆಟಿಂಗ್ ಮ್ಯಾನೇಜರ್. ಅಲ್ಲ, ಶಾಂತಿ ಕ್ರಾಂತಿ ಇಷ್ಟು ಶಾರ್ಟಾಗಿ ಮುಗಿಸೋದಕ್ಕೆ ಬಿಡೋದಿಲ್ಲ ನಾನು. ಅಲ್ಲಿ ಏನು ಮಾಡ್ತೀರಿ ಅಲ್ಲಿ? ಜಸ್ಟ್ ಯಾಕಂದರೆ ತುಂಬ ಹುಡುಗರು ಇದ್ರ ಜೊತೆಗೆ ಕಂಪ್ಲೀಟ್ಲಿ ನಾನು ಸ್ವಲ್ಪ ಈ ಥರ ಇಲ್ಲ, ಸ್ವಲ್ಪ ದಪ್ಪಾಗಿ ಮುದ್ದಾಗಿ ಇದ್ದೆ. ಆವಾಗ ಸ್ವಲ್ಪ ಮುಂದ್ಗಡೆನೇ, ಅಂದರೆ ಕ್ಲೈಮ್ಯಾಕ್ಸಲ್ಲಿ ಬರುತ್ತಲ್ಲ ಆ ಸೀನ್ನಲ್ಲಿನೂ ಇದ್ದೀನಿ. ಮುಂಚೆಯಿಂದ ನೀವು ಅಲ್ಲಿಂದ ಇಲ್ಲಿಂದ ತುಂಬ ಡಿಫ್ರೆನ್ಸಸ್ ಇದೆ ಕಂಪ್ಲೀಟ್ಲಿ. ನಡೀತಾ ಇದೆ. ಹೌದು. ಓಕೆ, ಸೂಟಲ್ಲಿ ಏನು ಮಾಡಿದ್ದೀರಿ ನೀವು? ಸರ್ ಸೂಟ್ನಲ್ಲಿ ಇವಾಗ ನೀವು ಡಿಕ್ಲೇರ್ ಮಾಡಿ, ಒಂದು ನಿಮಿಷ, ನೀವು ಡಿಕ್ಲೇರ್ ಮಾಡಿಬಿಟ್ರು ಇವ್ರಿಗೆ ಸೂಟ್ ಆಗಿದ್ದೀರಾ ಈ ಪಾತ್ರಕ್ಕೆ? ಹೌದು, ನಿರ್ದೇಶಕರು ಹಾಕಿರುವಂಥ ಈ ಪಾತ್ರಕ್ಕೆ ಸೂಟ್ ಆಗಿದ್ದೀರಾ. ಇವಾಗ ಡೈರೆಕ್ಟರ್ ನನಗೆ ಇವಾಗ ನೀವು ಡಿಕ್ಲೇರ್ ಮಾಡಿದ್ರು ಏನು ವಿಲನ್ ಥರ ಇದ್ದೀರಾ ಅಂತ. ಇವಾಗ ವಿಲನ್ ಆಪೋಸಿಟ್ ಒಂದು ಹೀರೋನೇ ಇರಬೇಕು, ಬಟ್ ಹೀರೋ ಕ್ಯಾರೆಕ್ಟರ್ ಮಾಡಲಿಲ್ಲ. ರವಿಚಂದ್ರನ್ ಸರ್ ಥರ ರೆಡಿಯಾಗಿ ಬಂದಿದ್ರಲ್ಲ ಸರ್, ಆಗಲೇ ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ಒಂಥರ ಅದರಲ್ಲಿ ಅಂದ್ರೆ ಹೆಂಗಿದೆ ಅಂದ್ರೆ ಕಾಂಡೋಮ್ ಬಗ್ಗೆ ಕೂಡ ಮಾತನಾಡಿದ್ವಿ. ಓಪನ್ ಆಗಿ ಮಾತಾಡಿದ್ವಿ. ಹೌದು, ಅದೊಂದು ರೀತಿ ಅವೇರ್ನೆಸ್ ಮೂಡಿಸುವಂತ ಸಬ್ಜೆಕ್ಟ್ ಬಿಡಿ, ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್. ಸೊ ನಿಮ್ದು ಆ ಸೀನಲ್ಲಿ ಏನಾದ್ರು ಬಂದೋಗುತ್ತಾ ಪಾತ್ರ? ರವಿಚಂದ್ರನ್ ಸರ್ ಥರ ಏನಾದ್ರು ನವರಸಗಳು ತುಂಬಿಕೊಂಡಿರೋ ಥರ? ಸರ್ ಇದರಲ್ಲಿ ಜಸ್ಟ್ ಏನು ಆ್ಯಸ್ ಎನ್ ಆರ್ಟಿಸ್ಟ್ ನಾನು ಒಂದು ಕ್ಯಾರೆಕ್ಟರ್ ಕೊಟ್ಟರು. ಓಕೆ, ಆ್ಯಕ್ಚುಲಿ ನಾನು ಸ್ವಲ್ಪ ಥಿಯೇಟರ್ ಮತ್ತು ತುಂಬ ವರ್ಷದಿಂದ ಆ್ಯಕ್ಟಿಂಗ್ ಕಲ್ತ್ಕೊಳ್ತಾ ಇದ್ದೆ. ಡೈರೆಕ್ಟರ್ ಸರ್ ಹೆಲ್ಪ್ ಮಾಡಿದ್ದಾರೆ. ಇದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ಆಕ್ಚುಲಿ ಒಂದು 15 ಡೇಸ್ ನಾವು ವರ್ಕ್ಶಾಪ್ ಮಾಡಿದ್ವಿ ಸರ್ ಈ ಸಿನಿಮಾಗೋಸ್ಕರ. ಸೊ ಅವಾಗ ಎಲ್ಲರೂ ಒಂದು ಜಾಯ್ನ್ ಆಗಿದ್ವಿ. ಸೊ ನಮಗೆ ಮೋಸ್ಟ್ಲಿ ನಮ್ಮ ಜೋಸೆಫ್ ಸರ್ ಅಂತ ಅನ್ಸುತ್ತೆ, ಆ ಟೈಮಲ್ಲಿ ನಮಗೆ ಒಂದು ಜೋಸೆಫ್ ಅಂತೇಳಿ ನಮ್ಮ ರಂಗಭೂಮಿನಲ್ಲಿ ಬಹಳ ದೊಡ್ಡ ಹೆಸರಿರುವಂಥವ್ರು. ಅವರು ನಮಗೆ ಒಂದು 15 ಡೇಸ್ ವರ್ಕ್ಶಾಪ್ ಮಾಡಿದ್ರು, ನಮಗೆ ಇವರಿಗೆ ಮತ್ತೆ ಮಂಜುನಾಥ್ ಪಾಟೀಲ್, ದಾನ್ವಿ ಕೋಟೆ, ಆಮೇಲೆ ದೀಪ್ತಿ ಕಪ್ಸೆ, ಮತ್ತೆ ನಮ್ಮ ಇನ್ನೊಬ್ರು ಸುಜಯ್ ಆರ್ಯ. ಸೊ ಓವರ್ ಆಲ್ ಮೇನ್ ಕ್ಯಾರೆಕ್ಟರ್ಸ್ ಏನೇನಿದೆಯೋ ಅದಕ್ಕೆಲ್ಲನೂ ಒಂದು ಒಳ್ಳೆ ಟ್ರೈನ್ ಕೊಟ್ಟಿನೇ ಡೈರೆಕ್ಟರ್ ನಮ್ಮನ್ನ. ಒಟ್ಟು 60 ಜನ ಕಲಾವಿದರು, 60ಕ್ಕೂ ಹೆಚ್ಚು ಕಲಾವಿದರು ಅಭಿನಯಿಸಿದ್ದಾರೆ. 60 ಪೀಪಲ್ ಇದ್ದಾರೆ, ಮೇನ್ಲಿ 120 ಪೀಪಲ್ ಇದ್ದಾರೆ. ಅದ್ರಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ಈಗಾಗಲೇ ತುಂಬಾ ಫೇಮಸ್ ಆಗಿರೋಂಥವ್ರು ಉಮೇಶ್ ಮಣ್ಕರ್ ಸರ್ ಇರ್ಬೋದು, ಆಮೇಲೆ ಚಿದು ಶ್ರೀಧರ್ ಸರ್ ಇರ್ಬೋದು,
ಅದಾದ್ಮೇಲೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಮಾಡಿದ್ದಾರೆ, ಗಡ್ಡ ವಿಜಯ್ ಸರ್ ಮಾಡಿದ್ದಾರೆ. ಸೊ ಸಾಕಷ್ಟು ಅಂದ್ರೆ ಹೊಸಬರ ಜೊತೆನಲ್ಲಿ ಅವರ ಹೊಸಬರಿಗೆ ಒಂದು ಬೆನ್ನೆಲುಬಾಗ್ಲಿ ಅಂತ ಹೇಳಿ ನಮ್ಮ ನಿರ್ದೇಶಕರು ಎಷ್ಟು ಒಳ್ಳೆ ಐಡಿಯಾ ಮಾಡಿದ್ದಾರೆ ಅಂದ್ರೆ ಅವ್ರ ಸುತ್ತ ಒಂದು ಅನುಭವಿಗಳನ್ನ ಕಟ್ಟಿದ್ದಾರೆ. ಸೊ ಆ ಸೆಂಟ್ರಲ್ ಇರೋರ್ನ ಸೇಫ್ಟಿ ಮಾಡೋದಕ್ಕೆ ಸುತ್ತ ಅನುಭವಿಗಳನ್ನ ಕಟ್ಟಿ ಒಂದು ಅದ್ಭುತವಾಗಿ ಸಿನಿಮಾಗೆ ಏನು ಬೇಕೋ ಅದನ್ನ ತಗೊಳ್ಳೋದ್ರಲ್ಲಿ ಒಂದಷ್ಟು ಕ್ರಿಯಾತ್ಮಕವಾಗಿ ಯೋಚನೆ ಮಾಡಿ ಒಂದು ಈ ಸಿನಿಮಾ ಕಟ್ಟಿದ್ದಾರೆ ಸರ್. ಬಹಳ ಅದ್ಭುತವಾಗಿದೆ. ಕಂಟೆಂಟ್ ನರೇಷನ್ಸ್ ಇರಬಹುದು, ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಒಂದು ಸಿನಿಮಾನ ಆ ಕಡೆ ಈ ಕಡೆ ಅಲುಗಾಡೋದಕ್ಕೆ ಬಿಡದಿರ ಏನು ಒಂದು ಪ್ರೇಕ್ಷಕರಿಗೆ ತಲುಪಿಸಬಹುದು ಒಂದು ಒಳ್ಳೆ ಕಂಟೆಂಟ್ ಸಿನಿಮಾನ ಆ ನಿಟ್ಟಿನಲ್ಲಿ ತುಂಬಾ ಅದ್ಭುತವಾದ ಒಂದು ಕ್ರಿಯೆಯನ್ನು ಮಾಡಿದ್ದಾರೆ ಸರ್ ಅವರು. ಓಕೆ ಕಮಲ್ ಸರ್, ಇನ್ನು ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಎಷ್ಟು ದಿನ ಎಷ್ಟು ಶೆಡ್ಯೂಲ್ ನಿಮ್ಮ ಶೆಡ್ಯೂಲ್ ಹೇಗಿತ್ತು ಮತ್ತು ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಆಲ್ಮೋಸ್ಟ್ 142 ಡೇಸ್ ನನಗೆ ಇದರಲ್ಲಿ ಶೂಟಿಂಗ್ ಇತ್ತು. ಕಂಟಿನ್ಯೂಟಿ ಇದೆ ಸರ್. ಅದರಲ್ಲಿ ನಾನು ಜಸ್ಟ್ ಕೆಲವು ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ ಸರ್. ಆ ಕ್ಯಾರೆಕ್ಟರ್ಸ್ನಲ್ಲಿ ನಾನು ಭೂಮಿಕೆ ಮಾಡಿದ್ದೀನಿ ಅಷ್ಟೇ. ಎಲ್ಲ ರಸಗಳು ತುಂಬಿ ನವರಸ ಮೈಮ್ ಎಲ್ಲ ಇದರಲ್ಲಿ ನಾನು ಆಟ ಆಡಿದ್ದೀನಿ ಅಷ್ಟೇ. ಏಕೆಂದರೆ ಒಂದು ಹೆಸರು ಹೇಳಬೇಕು, ರಾಜ್ ಅಂತ ಒಂದು ತಮಿಳ್ನಾಡಿಂದ ಅವರು ರಜನಿಕಾಂತ್ ಸರ್ ಜೊತೆ ಇದ್ದಾರೆ. ಅವ್ರದ್ದು ಇವಾಗ ಏನು ನನ್ನ ಆ್ಯಕ್ಟಿಂಗಿಂದ ಒಳ್ಳೆ ಆ್ಯಕ್ಟರ್ ಅಂತ ನನಗೆ ಜಸ್ಟ್ ಏನು ಹೇಳ್ಕೊಳ್ತಾ ಇದ್ದಾರೆ ಅದು ಜಸ್ಟ್ ಅವರಿಂದ ಮತ್ತು ಭಗತ್ ಸರ್. ನಂದು ಇನ್ಸ್ಟಿಟ್ಯೂಷನ್ ಮತ್ತು ಇದು ಮೇಕಿಂಗ್ನಲ್ಲಿ ಕಂಪ್ಲೀಟ್ಲಿ ಯಾವುದರಲ್ಲಿನೂ ಕಾಂಪ್ರಮೈಸ್ ಮಾಡಲಿಲ್ಲ. ಯಾಕೆ ಗೊತ್ತಾ, ಒಂದು ದೊಡ್ಡ ಫಿಲ್ಮ್ಗೂ ನಾನು ನೋಡಿದ್ದೀನಿ ಬಾಲಿವುಡ್ನಲ್ಲಿ. ಇದರಲ್ಲಿ ಅವ್ರದ್ದು ಕನಸು ಮತ್ತು ಮನ್ಸು ಇವ್ರದ್ದು ಅಂತ ಹೇಳ್ಬೋದು. ಅದು ಕನಸು ಮತ್ತು ಮನ್ಸು ಜೊತೆಗೆ ಸೇರಿ ಇದು ಎಲ್ಲ ಸೂಟ್ ಆಗಿದ್ದೀವಿ ಇದಕ್ಕೆ ಅಷ್ಟೇ ಸರ್. ಇನ್ನು ತಾವು ರುಸ್ತುಮಲ್ಲಿ ಕೂಡ ತಾವು ರಂಗಭೂಮಿ ಕಲಾವಿದರು ಕೂಡ ರುಸ್ತುಮ್ ಸಿನಿಮಾದಲ್ಲಿ ದೊಡ್ಡ ಬಜೆಟ್ ಸಿನಿಮಾ ರುಸ್ತುಮ್ ಅಂತ ಕಮರ್ಷಿಯಲ್ ಸಿನಿಮಾದಲ್ಲಿ ಮಾಡಿದ್ದೀರಿ. ಆಮೇಲೆ ವೇದನಲ್ಲಿ ಕೂಡ ಮಾಡಿದ್ದೀರಿ, ಜೊತೆಯಲ್ಲಿ ಯುವರತ್ನ. ಸೊ 3 ಕೂಡ ಹಿಟ್ ಸಿನಿಮಾ ಮತ್ತು ಕಮರ್ಷಿಯಲ್ ಮೂವಿ. ದ ಸೂಟು ಸಿನಿಮಾ ಬಗ್ಗೆ ವಿಶ್ಲೇಷಣೆ ಮಾಡೋದಾದರೆ ನೀವೊಬ್ಬ ಒಬ್ಬ ಕಲಾವಿದನಾಗಿ ಸೊ ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಸರ್? ಅದು ದೊಡ್ಡ ಬಜೆಟ್ ಮೂವಿ ಅಂತ ಒಂದು. ಇನ್ನೊಂದೇನಂದ್ರೆ ಎಲ್ಲ ದೊಡ್ಡ ದೊಡ್ಡ ನಿರ್ದೇಶಕರು ಇರ್ಬೋದು, ನಟರು ಇರ್ಬೋದು ಅಭಿನಯ ಮಾಡಿದಂಥದ್ದು. ಅದು ನನಗೊಂದು ಅವಕಾಶ ಕೂಡ ಬಂದಿದ್ದು, ಅದು ನನ್ನ ಸೌಭಾಗ್ಯ ಅಥವಾ ನನ್ನ ಎಫರ್ಟ್ ಇರ್ಬೋದು. ಬಟ್ ಸೂಟ್ ಸಿನಿಮಾ ಇದು ಬೇರೆ ರೀತಿಯಾದಂಥ ಒಂದು ಶೈಲಿ. ಅಂದ್ರೆ ಅದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಅಂತಂದ್ರೆ ಇದು ಕಂಟೆಂಟ್ ಬೇಸ್ಡ್ ಇರುವಂತ ಸಿನಿಮಾ. ತುಂಬಾ ಇಷ್ಟಪಡುವಂಥದ್ದು ಈಗಿನ ಜನರೇಷನ್ಸ್. ಏನಕ್ಕೆ ಮಲಯಾಳಂ ಹೋಗ್ತಿದ್ದಾರೆ, ಏನಕ್ಕೆ ತಮಿಳು ಹೋಗ್ತಿದ್ದಾರೆ ಅಂದ್ರೆ ಕಂಟೆಂಟ್ ಬೇಸ್. ತುಂಬಾ ಇವಾಗ ಜನ ಬೇಕಾಗಿರೋದೇ ಬಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಬ್ಯೂಟಿಫುಲ್ ನರೇಷನ್ ಇರುವಂಥದ್ದು, ಒಂದು ಬ್ಯೂಟಿಫುಲ್ ಕಂಟೆಂಟ್ ಇರುವಂಥದ್ದು ಸಿನಿಮಾ ಬೇಕು ಅಂತ ತುಂಬಾ ಜನ ಬಯಸ್ತಿದ್ದಾರೆ. ಯಾಕಂದ್ರೆ ಎಲ್ಲ ವಿದ್ಯಾವಂತರಾಗ್ತಿದ್ದಾರೆ. ಅವರಿಗೆ ಈ ಬಡಿ ಅನ್ನೋದೆಲ್ಲನೂ ಹಳೇದಾಯ್ತು ಅಂತ ಅನಿಸ್ತಾ ಇದೆ. ಅವ್ರಿಗೆ ಈಗ ಹೊಸದಾಗಿ ಏನಾದ್ರು ಬೇಕು. ಒಂದು ಕಥೆನ ನಾವು ಎಷ್ಟು ವಿಭಿನ್ನವಾಗಿ ಕಟ್ಕೊಡೋಕೆ ಸಾಧ್ಯತೆ ಇದೆ, ಒಂದು ಕಥೆನ ಎಷ್ಟು ಏನಂತೀವಿ ನಾವು ಕ್ರಿಯಾತ್ಮಕವಾಗಿ ಕಟ್ಕೊಡೋದಕ್ಕೆ ಸಾಧ್ಯತೆ ಇದೆ. ಅದ್ರ ಜೊತೆನಲ್ಲಿ ಒಂದು ನ್ಯೂಮೆರಸ್ ಇರ್ಬೋದು, ಅದರ ಸಸ್ಪೆನ್ಸ್. ಈಗ ತುಂಬಾ ಜನ ಇಷ್ಟಪಡ್ತಾರಂಥದ್ದು ಏನಂದ್ರೆ ಆರರು ಸಸ್ಪೆನ್ಸು. ಸೊ ಅವ್ರನ್ನ ತುದಿಗಾಲ ನಿಲ್ಲಿಸ್ಬೇಕು. ಆ ತುದಿಗಾಲ ನಿಲ್ಸೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಅಂದಾಗ ನಿರ್ದೇಶಕರು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾನು ಮೊದಲಿಂದ ಅವ್ರ ಜೊತೆಲಿ ಇದ್ದೀನಿ. ಸೊ ಈ ತರ ಯೋಚನೆ ಮಾಡ್ಬೇಕಾದಾಗ ಅವರು ಜನರನ್ನೇ ನಾವು ಪ್ರಶ್ನೆ ಕೇಳಿದ್ರೆ ಅನ್ನೋ ತರದ್ದು ಒಂದು ಪ್ರಶ್ನೆ ಇಟ್ಕೊಂಡು ಏನ್ ಮಾಡೋದು, ಒಂದಷ್ಟು ಪಾಯಿಂಟ್ಸ್ ನ ರೆಡಿ ಮಾಡೋದು. ಹೆಚ್ಚು ಕಮ್ಮಿ ಒಂದು 25,000 ಪಾಂಪ್ಲೆಟ್ಸ್ ನ ನಾವು ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಇರುವಂತ ಒಂದಷ್ಟು ಥಿಯೇಟರ್ಗಳ ಮುಂದೆ ಅದನ್ನ ಹಂಚಿದ್ವಿ. ಆ ಹಂಚಿದ್ರಲ್ಲಿ ಎಲ್ಲಾ ಕಡೆಯಿಂದ ಬಂದು ಜನರ ಅನಾಲಿಸಿಸ್ ಮಾಡಿದ್ದಾಗ ನಮಗ್ ಸಿಕ್ಕಿದ್ದೇನಂದ್ರೆ ಜನ ಎಲ್ಲ ಇಷ್ಟಪಡ್ತಾರೆ ಅಂದ್ರೆ ಎಂಟರ್ಟೈನ್ಮೆಂಟ್. ಸೊ ಅದನ್ನ ನೀವು ಹೇಗಾದ್ರೂ ಕೊಡಿ. ನೀವು ಒಂದು ಎಮೋಷನಲ್ ಕೊಡ್ತೀರಾ, ಎಂಟರ್ಟೈನ್ಮೆಂಟ್ ಕೊಡಿ. ಒಂದು ಹಾಸ್ಯದಿಂದ ಕೊಡ್ತೀರಾ, ಎಂಟರ್ಟೈನ್ಮೆಂಟ್ ಕೊಡಿ. ಅಥವಾ ಒಂದು ಥ್ರಿಲ್ಲರ್ ಇಂದ ಕೊಡ್ತೀರಾ, ಎಂಟರ್ಟೈನ್ಮೆಂಟ್ ಕೊಡಿ. ಏದ್ರಲ್ಲಾದ್ರೂ ಕೊಡಿ, ಎಂಟರ್ಟೈನ್ಮೆಂಟ್ ಕೊಡಿ ಅಂತಂದ್ರು. ಆ ದೃಷ್ಟಿಕೋನ ಇಟ್ಕೊಂಡೇ ನಮ್ಮ ಡೈರೆಕ್ಟರ್ ಭಗತ್ ರಾಜ್ ಅವರು ಈ ಸಿನಿಮಾನ ಎಳೆದಿದ್ದಾರೆ. ಸೊ ಹಾಗಾಗಿ ಇಡೀ ಸಿನಿಮಾ ನಿಮಗೆ ಎಲ್ಲಾ ನವರಸಗಳನ್ನ ಒಳಗೊಂಡಿದೆ. ಎಲ್ಲೂ ನಿಮಗೆ ಒಂದು ಕ್ಷಣ ನಿಮ್ಮನ್ನ ಆ ಕಡೆ ಈ ಕಡೆ ಅಲಗಿಸೋದಕ್ಕೆ ಖಂಡಿತ ಬಿಡಲ್ಲ. ಯಾಕಂದ್ರೆ ಆ ಭರವಸೆ ನಾನು ಇಡೀ ಸಿನಿಮಾನ ನೋಡಿದಾದ್ಮೇಲೆ ನನಗೆ ಆ ಭರವಸೆ ಮೂಡ್ತು. ಸೊ ಹಾಗಾಗಿ ಧೈರ್ಯವಾಗಿ ನಾನು ಎಲ್ಲರ ಹತ್ರನೂ ಹೇಳ್ಕೊಳ್ಳೋದೇನು ಅಂದ್ರೆ ಈ ಸಿನಿಮಾ ಖಂಡಿತ ನಿಮ್ಮನ್ನ ಎಲ್ಲೂ ಅಲಗಾಡೋದಕ್ಕೆ ಬಿಡಲ್ಲ. ಸೀಟಿನ ತುದಿನಲ್ಲಿ ಇರಿಸುತ್ತೆ. ಹೋಗ್ತಾ ನಿಮ್ಮನ್ನ ಅದೊಂದು ಮನರಂಜನೆ ನಿಮಗೆ ಖಂಡಿತ ಸಿಗುತ್ತೆ ಅಂತ ನನ್ನ ಭಾವನೆ ಇದೆ. ಸೂಪರ್ ಸರ್, ಅದ್ಭುತವಾಗಿ ಮಾತಾಡಿದ್ರಿ. ಇನ್ನು ಕಮಲ್ ಸರ್, ತಾವು ಈ ಸಿನಿಮಾ ಆಲ್ರೆಡಿ ನೋಡಿದಿರಿ, ನಿಮ್ಮ ಟೀಮ್ ಇಡೀ ಚಿತ್ರತಂಡ ನೀವು ನೋಡಿದಿರಿ. ಸೊ ಹೇಗೆ ಅನಿಸ್ತು ಸಿನಿಮಾ? ಜೊತೆಯಲ್ಲಿ ಪ್ರೇಕ್ಷಕರು ಯಾಕೆ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು ಅಂತ? ಸರ್, ಇವಾಗ ಜಸ್ಟ್ ನಮ್ಮ ಫ್ರೆಂಡ್ ಹೇಳಿದರು ಇವಾಗ ಕಂಟೆಂಟ್ ಅಂತ. ಇವಾಗ ಎಲ್ಲ ಫಿಲ್ಮ್ಸ್ನಲ್ಲಿ ಕಂಟೆಂಟ್ ಇರ್ತದೆ. ಇದರಲ್ಲಿ ಏನಾಗಿದೆ ಅಂದರೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಸ್ ಸೇರಿ ಕೂತ್ಕೊಂಡ್ಬಿಟ್ಟು ಎಲ್ಲ ಇದಕ್ಕೆ ಕಮರ್ಷಿಯಲೈಸೇಷನ್ ಏನು ಆಗಬೇಕು ಅದಕ್ಕೂ ಹಾಕಿದ್ದಾರೆ. ಎಲ್ಲ ಫ್ಲೇವರ್ಸ್ ನೋಡಿ. ಈ ಸೂಟ್ ಮೇಲೆ ಬಣ್ಣನೂ ಇದೆ, ಕಂಪ್ಲೀಟ್ಲಿ ಕಾಂಡಮ್ ಇದೆ ಮತ್ತು ಕಲೆ ಇದೆ. ಎಲ್ಲ ಕಡೆ ಫ್ಲೇವರ್ಸ್. ಇಟ್ಸ್ ಎನ್ ಎಲಿಮೆಂಟ್ ಅಂತ ಹೇಳ್ತೀವಿ. ಇವಾಗ ಎಲ್ಲ ಎಲಿಮೆಂಟ್ಸ್ ಆಫ್ ಲೈಫ್ ಹಾಕಿದ್ವಿ. ಇವಾಗ
ನಾನು ತುಂಬ ಆ್ಯಕ್ಚುಲಿ ಲಕ್ ಬೈ ಚಾನ್ಸ್ ಅಂತ ಹೇಳ್ತೀವಿ. ಯಾಕೆ ಗೊತ್ತಾ, ಈ ಥರ ಕ್ಯಾರೆಕ್ಟರ್ ಮಾಡೋಕ್ಕೆ ಈ ಥರ ಅವಕಾಶ ಕೊಟ್ಟಿದ್ರದ್ದು ನನಗೆ ಸಿಕ್ಕಿದ್ರದ್ದು ತುಂಬ ನಾನು ಏನೋ ಒಳ್ಳೆ ಮಾಡಿದ್ದೀನಿ. ಯಾಕೆ ಗೊತ್ತಾ, ನಾನು ಓಪನ್ ಆಗಿ ಹೇಳ್ತೀನಿ, ಇದು 100 ಫಿಲ್ಮ್ಸ್ ಮಾಡಿದ್ರೇನು ನಾನು ಕಂಪ್ಲೀಟ್ಲಿ ನಾನು ಹೇಳ್ತೀನಿ ಓಪನ್ ಆಗಿ, 100 ಫಿಲ್ಮ್ಸ್ ಮಾಡಲಿ, ಇದು 1 ಫಿಲ್ಮ್ನಲ್ಲಿ ಅದು 100 ಫಿಲ್ಮ್ಸ್ದು ಫ್ಲೇವರ್ಸ್ ಏನೇನು ಆ್ಯಕ್ಟಿಂಗ್ ಅಂತ 100 ಫಿಲ್ಮ್ಸ್ ಮಾಡಿ ಆಮೇಲೆ ಆ್ಯಕ್ಟರ್ ಅಂತ ರಿಸಲ್ಟ್ ಬರೋದು. ಬಟ್ ಇದು 100 ಫಿಲ್ಮ್ಸ್ಗೆ ನಾನು ಸೈಡ್ನಲ್ಲಿ ಈಗ ಬಿಡ್ತೀನಿ. ಇದು 1 ಫಿಲ್ಮ್ನಲ್ಲಿ ಅವರು ಯಾವ ಥರ ಅವ್ರದ್ದು ಥಿಂಕಿಂಗ್ ಕಂಪ್ಲೀಟ್ಲಿ ವಿಷನೈಸ್ ಅಂತ ಹೇಳ್ತೀವಿ. ನಾವು ಹೇಳ್ತೀವಿ ನೋಡಿ, ದೇವರು ಏನು ಹೇಳಿದ್ದಾರೆ ಅಂದರೆ, ದೇವರು ಒಂದು ಸತ್ಯ ಅಷ್ಟೇ, ಇದು ಎಲ್ಲ ಸುಳ್ಳು. ಬಟ್ ಇದರಲ್ಲಿ ಸೃಷ್ಟಿ ಇದೆಯಲ್ಲ, ಕ್ರಿಯೇಷನ್ಸ್, ಅದರಲ್ಲಿ ಕ್ರಿಯೇಟಿವ್ ಆಗಿ ಅವ್ರದ್ದು ಮೈಂಡ್ ಕಂಪ್ಲೀಟ್ಲಿ ಡೈರೆಕ್ಟರ್ ಎಷ್ಟೋ ಸೀನ್ಸ್ಗಳು 80 ಸೀನ್ಸ್ಲಿ, ಆ 80 ಸೀನ್ಸ್ನಲ್ಲಿ ಇದೇ ಥರ ಬರಬೇಕು, ಅವ್ರದ್ದು ಕನಸು ಇದೇ ಥರ ಕಂಪ್ಲೀಟ್ಲಿ ಯಾವ ಥರ ಅವ್ರದ್ದು ಸೃಷ್ಟಿ ಇತ್ತು. ಓಕೆ, ನಮ್ಮ ಎಲ್ಲರಿಗೂ ಶ್ರೀವತ್ಸ ಮಾಡಿದ್ದಾರೆ ಅವರು. ಮತ್ತು ಆಟೋಮೆಟಿಕ್ಲಿ ಪ್ರೊಡ್ಯೂಸರ್ಗೆ ಶ್ರೇಯಸ್ ಬರಲೇ ಬರುತ್ತದೆ. ಯಾಕೆ ಗೊತ್ತಾ, ಇದು ಒಂದು ಪರಿವಾರ ಸಿನಿಮಾಗೆ. ಯಾಕೆ ಗೊತ್ತಾ, ಸೃಷ್ಟಿ ಇದ್ದರೆ ಶ್ರೀವತ್ಸ ಬರ್ತದೆ, ಶ್ರೀವತ್ಸ ಇದ್ದರೆ ಶ್ರೇಯಾನ್ಸ್ ಬರ್ತದೆ. ಅದಕ್ಕೋಸ್ಕರ ಇದು ಎಲ್ಲ ಸಿನಿಮಾಗಳು ಬರ್ತಾ ಇದೆ. ಅದರಲ್ಲಿ ನೀವು ನೋಡಬಹುದು ಕಂಪ್ಲೀಟ್ಲಿ ಅಟ್ಲೀಸ್ಟ್ ಒಂದು ಸೀನಿಂದ ಒಂದು ಹಿಟ್ ಆಗಿಬಿಡುತ್ತದೆ ಕಂಪ್ಲೀಟ್ಲಿ. ಇದರಲ್ಲಿ ಮುಂಚೆಯಿಂದ ಹಿಡ್ಕೊಂಡು ಕೊನೆ ತನಕನೂ ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಷನ್ ಆ್ಯಕ್ಟಿಂಗ್ನಲ್ಲಿ ತೋರಿಸ್ತಾರೆ, ಡಿಫ್ರೆಂಟ್ ಕಮರ್ಷಿಯಲೈಸೇಷನ್ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಪರಿವಾರ ನೋಡಿ, ಎಲ್ಲ ಇದು ಜಸ್ಟ್ ಎಲ್ಡರ್ಸ್ಗೆ ಅಲ್ಲ, ಇದು ಕಂಪ್ಲೀಟ್ ಫ್ಯಾಮಿಲಿ ನೋಡೋ ಥರ ಫಿಲ್ಮ್ ಕಂಪ್ಲೀಟ್ಲಿ. ಸರ್, ನೀವು ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತೀನಿ. ನೀವು ಈಗಾಗಲೇ ವೇದ ಸಿನಿಮಾದಲ್ಲಿ ಕೂಡ ಪಾರ್ಟ್ ಮಾಡಿರುವಂಥದ್ದು. ಹೌದು. ಅದಾದ ನಂತರ ಈಗ ನಮ್ಮ ಕನ್ನಡದಲ್ಲಿ ಕಾಂತಾರ ಅಂತ ಸಿನಿಮಾ ನ್ಯಾಷನಲ್ ಲೆವೆಲಲ್ಲಿ ಮಾತನಾಡೋದಕ್ಕೆ ಸೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿದ್ದು. KGF ಮತ್ತು ಚಾರ್ಲಿ ತ್ರಿಬಲ್ ಸಿ. ಓಕೆ. ಈ ವಿಷಯ ಮಾತಾಡ್ತಾ ಇರ್ಬೇಕಾದ್ರೆ ಕೆಲವೊಂದು ನೆನಪುಗಳು ಬಂತು. ನಾವು ಈ ನಮ್ಮ ಸೂಟ್ ಸಿನಿಮಾಗೆ ಒಂದು ಆಫೀಸ್, ಇವ್ರದ್ದೊಂದು ಆಫೀಸ್ ಬರುತ್ತೆ ಅಂದ್ರೆ ಸಿನಿಮಾ ಒಳಗಡೆ ಶುರು ಮಾಡಿದ್ವಿ. ಅದನ್ನ ನಾವು ಆಲ್ರೆಡಿ ಅವ್ರ ಹತ್ರ ಓನರ್ ಹತ್ರ ಮಾತಾಡಿದ್ವಿ. ಇಲ್ಲ ಒಂದು ಮಾರ್ನಿಂಗ್ ಶುರು ಮಾಡಿ ಈವ್ನಿಂಗ್ ಮುಗಿಸ್ಕೊಂಡ್ಬಿಡ್ತೀವಿ ಅಂತೇಳಿ ನಾವೇನ್ ಮಾಡಿದ್ವಿ, ಸ್ವಲ್ಪ ಗೊತ್ತಲ್ಲ ನಿಮಗೆ, ಹೊಸ ಟೀಮ್ಗಳು ಸ್ವಲ್ಪ ಏನೋ ಜಾಸ್ತಿ ಹಾಕೊಂಡ್ಬಿಟ್ಟಿರ್ತೀವಿ. ಆ ನಿಟ್ಟಲ್ಲಿ ಏನಾಯ್ತು, 6 ಗಂಟೆ ಆಯ್ತು, ಮತ್ತೆ 8 ಗಂಟೆ ಆಯ್ತು, ಮತ್ತೆ 12 ಗಂಟೆ ಆಯ್ತು, ಮತ್ತೆ ಬೆಳಗಿನ ಜಾವ 6 ಗಂಟೆ ಆಯ್ತು. ಇಡೀ 24 ಅವರ್ ನಾವು ಅವತ್ತು ಶೂಟ್ ಮಾಡಿದ್ವಿ. ಪಾಪ ಅವತ್ತು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು, ಎಲ್ಲ ಆರ್ಟಿಸ್ಟ್ಗಳು, ಡೈರೆಕ್ಟರ್ಗೆ. ನಾವು ಅನ್ಕೊಂಡಿದ್ದಿದ್ದೆ ಒಂದು ಟೈಮ್ ಆಗಿದೆ 24 ಅವರ್ ಒಂದೇ ಸ್ಟ್ರೆಚ್ ಅಲ್ಲಿ ಶೂಟ್ ಮಾಡೋದಂದ್ರೆ ತಮಾಷೆ ಅಲ್ಲ. ಅದೊಂಥರ ಮೆಮೊರಬಲ್ ಮೂಮೆಂಟ್. ಅದಾದ್ಮೇಲೆ ನಂದೊಂದು ಇದು ಬರುತ್ತೆ, ಪ್ರಪೋಸ್ ಸೀನ್ ಬರುತ್ತೆ ಈ ಸಿನಿಮಾದಲ್ಲಿ. ಆ ಸಿನಿಮಾದಲ್ಲಿ ನನ್ನ ಲವರ್ಗೆ ನಾನು ಪ್ರಪೋಸ್ ಮಾಡಬೇಕು. ಹೆಂಗ್ ಪ್ರಪೋಸ್ ಮಾಡೋದು, ಒಬ್ಬೊಬ್ರು ಒಂದೊಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ನಾನು ಏನಾದ್ರು ಮಾಡಬೇಕಲ್ಲ ಅಂತೇಳಿ ನಾನು ಹೋಗಿದ್ದಂತ, ನಾವು ಇದನ್ನ ಮಾಡಿದ್ದು ಶಂಕರ ಫೌಂಡೇಶನ್ ಅಂತ ಇದೆ ಕನಕಪುರ ರೋಡ್. ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅದು. ಆಗ್ಲೇ ನಮ್ಮ ಪ್ರೊಡ್ಯೂಸರ್ ಮಾತಾಡಿದ್ರು ಅನ್ಸುತ್ತೆ ಅದ್ರ ಬಗ್ಗೆ. ತುಂಬಾ ಬ್ಯೂಟಿಫುಲ್ ಪ್ಲೇಸ್. ಅಲ್ಲಿ ನನ್ನ ಪಾಡಾಗ ನಾನು ಹಿಂಗ್ ಕೊಡೋಣ ಅಂತ ಹೇಳಿದ್ದೆ. ನನ್ನ ಪಾಡಾಗ ನಾನೇನೋ ಮಾಡ್ಕೊತಾ ಇದ್ದೆ. ಮತ್ತೆ ಅವಳು ದೀಪ್ತಿ ಕಪ್ಸೇನೋ ನನ್ನ ಜೋಡಿ ಬಂದಿದ್ಲು. ಅವಳಿಗೂ ಕರೆದ್ಬಿಟ್ಟ, ಬಾಮ ಒಂದ್ ಸ್ವಲ್ಪ ರಿಹರ್ಸಲ್ ಮಾಡ್ಕೊಡೋಣ, ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಏನೋ ಮಾಡ್ತಿದ್ವಿ. ಅದು ತುಂಬಾ ಮೆಮೊರಬಲ್ ಮೂಮೆಂಟ್. ಅಂದ್ರೆ ಅದು ನೋಡಿ ಒಂದಷ್ಟು ಜನ ನಗ್ತಾ ಇದ್ರು, ಏನಪ್ಪಾ ಇವನು ಈ ತರ ಎಲ್ಲ ಮಾಡ್ಕೊತಾ ಇದ್ದಾನೆ ಅಂತೇಳಿ. ಸೊ ಅದಾದ್ಮೇಲೆ ನಮ್ಮ ಇನ್ನೊಬ್ರು ದಾರಿಕೋಟೆ ಅಂತ ಹೇಳಿ ಇನ್ನೊಬ್ರು ಲೀಡ್ ಮಾಡಿದ್ರು. ಅವರು ಅಷ್ಟೇ ಈ ಶೂಟಿಂಗ್ ಸ್ಪಾಟ್ ಅಲ್ಲಿ ಏನಾಗೋದಂದ್ರೆ ಲಂಚ್ಗೆ ಬಿಡೋರು. ಲಂಚ್ಗೆ ಬಿಟ್ಟಾಗ ಅವ್ರು ಯಾವಾಗ್ಲೂ ಊಟಕ್ಕೆ ಅವರು ಪ್ರೊಡಕ್ಷನ್ ಅವ್ರನ್ನ ಕರೆಯೋರು. ಅನ್ನ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಅದು ಅನ್ನ ಅಲ್ಲಮ್ಮ, ಅಣ್ಣ ಅಂತ ಕರೀತಾರೆ. ಈ ತರ ಒಂದಷ್ಟು ತಮಾಷೆಗಳ ಜೊತೆನಲ್ಲಿ ಒಂದಷ್ಟು ಕೆಲವೊಂದು ಸಂದರ್ಭಗಳಲ್ಲಿ ಸೀರಿಯಸ್ ಆಗಿ ಒಂದು ಬ್ಯೂಟಿಫುಲ್ ಆಗಿ ಒಂದು ಮೆಮೊರೇಬಲ್ ಆಗಿ ಉಳ್ಕೊಳ್ಳೋಂಥ ಒಂದು ಸಿನಿಮಾ ಯಾವ್ದಾದ್ರು ಇದ್ರೆ ಅಂದ್ರೆ ನನ್ನ ಕೆರಿಯರ್ ಅಲ್ಲಿ, ಯಾಕಂದ್ರೆ ಇದು ನನ್ನ ಸಿನಿಮಾ ಅನ್ನೋದು ಒಂದು ಭಾವನೆ ಇದೆ ಇದರೊಳಗಡೆ. ಹಾಗಾಗಿ ಇಡೀ ಸಿನಿಮಾ ಒಂದು ಒಳ್ಳೆ ಜರ್ನಿ ಅಂತ ಕೊಡ್ತು. ನಾನು ಮಾಡಿರುವಂತ ಒಂದು 25 ಸಿನಿಮಾಗಳಲ್ಲಿ ತುಂಬಾ ಯಾವ್ದಾದ್ರು ನನಗೆ ಮೆಮೊರೇಬಲ್ ಉಳ್ಕೊಳ್ಳೋಂಥದ್ದು ಯಾವ್ದಾದ್ರು ಇದ್ರೆ ನನ್ನ ದ ಸೂಟ್ ಸಿನಿಮಾನೇ. ಸೊ ಇನ್ನೊಂದಷ್ಟು ಜರ್ನಿಗಳನ್ನ ನಾವು ಡೈರೆಕ್ಟರ್ ಜೊತೆನಲ್ಲಿ ಮುಂದುವರಿಸ್ತಾ ಇದ್ದೀವಿ. ಎಸ್, ಇನ್ನು ಕಮಲ್ ಸರ್, ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿ, ಡ್ರ್ಯಾಗ್ ಮಾಡಬೇಡಿ ಪ್ಲೀಸ್. ಈ ದ ಸೂಟ್ ಸಿನಿಮಾ ಥಿಯೇಟ್ರಿಗೆ ಬಂದು ಜನ ಯಾಕೆ ನೋಡಬೇಕು? ಸರ್, ಇದು ಬಂದು ಒಂದು ಸಂಪೂರ್ಣ ರಾಗ. ಯಾವ ಥರ ರಾಗ ಸ್ಲೋ ಮೋಷನಲ್ಲಿ ಹೋಗಿಬಿಟ್ಟು ಕಂಪ್ಲೀಟ್ಲಿ ಜಾಲ ತನಕ ಬಂದುಬಿಟ್ಟು ಕಂಪ್ಲೀಟ್ ಫುಲ್ ಎಂಟರ್ಟೈನ್ಮೆಂಟ್, ಕಂಪ್ಲೀಟ್ ಪ್ಯಾಕೇಜ್. ಲೆಟ್ ಇಟ್ ಬಿ ಇದು ಜಸ್ಟ್ ಎಲ್ಡರ್ಗೆ ಇರಲಿ, ಮಕ್ಕಳಿಗೆ ಇರಲಿ, ಇದರಲ್ಲಿ ಪ್ರೀತಿ ಅಂತ
ಯಾವ ಥರ ಪ್ರೀತಿ, ಯಾಕೆ ಗೊತ್ತಾ, ಇವಾಗ ನಾನು ಕ್ಯಾಮ್ರಾಗೆ ಪ್ರೀತಿ ಇದ್ದರೆ ನಾನು ಚೆನ್ನಾಗಿ ಕಾಣಿಸ್ತೀನಿ. ಇವಾಗ ಅದೇ ಥರ ಪ್ರೀತಿ ಇದರಲ್ಲಿ ತೋರಿಸಿದ್ದಾರೆ. ಇದರಲ್ಲಿ ಬರೋಕ್ಕೆ ಏನು ಕಾರಣ ಅಂದರೆ ಎಲ್ಲರೂ ಬಂದು ನಿಮ್ಮ ಎಲ್ಲ ಕೋಣೆಯಲ್ಲಿ ಓಕೆ ಸಿನಿಮಾ ಇಂಡಸ್ಟ್ರಿಗೆ ಕನ್ನಡಕ್ಕೋಸ್ಕರ ಒಂದು ಹೆಮ್ಮೆ ಮತ್ತು ನಾವು ಎಲ್ಲ ಪ್ರೌಡ್ ಇದ್ದೀವಿ ಓಕೆ ಕಂಪ್ಲೀಟ್ಲಿ. ಇವಾಗ ಆ ಕನ್ನಡಗೆ ಗೋಸ್ಕರ ನೀವು ಜಸ್ಟ್ ಬಂದುಬಿಟ್ಟು ಇದು ಫಿಲ್ಮ್ 100% ನಿಮ್ಮ ಫ್ಯಾಮ್ಲಿ ಜೊತೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಇವಾಗ ಯಾವ ಥರ ನೀವು ಇದಕ್ಕೆ ಓಟ್ಸ್ಗೆ ಕುಟುಂಬ ಜೊತೆ ಅದು ಗೆಲ್ಲೋ ಥರ ಮಾಡ್ತೀವಿ. ಇದಕ್ಕೋಸ್ಕರ ಎಲ್ಲ ಆರ್ಟಿಸ್ಟ್ಗಳು, ಯಾಕೆ ಗೊತ್ತಾ, ಆರ್ಟಿಸ್ಟ್ ಒಂದು ಪೇಂಟರ್ ಇರಲಿ, ಒಂದು ಆರ್ಕಿಟೆಕ್ಟ್ ಇರಲಿ, ಒಂದು ಡಾಕ್ಟರ್ ಇರಲಿ, ಎಲ್ಲರೂ ಆರ್ಟಿಸ್ಟೇ. ಯಾಕೆ ಗೊತ್ತಾ, ಆರ್ಟಿಸ್ಟ್ ಥರನೇ. ಇದೇ ಆರ್ಟಿಸ್ಟ್ಗೆ ಪ್ರೋತ್ಸಾಹ ಕೊಡೋಕ್ಕೆ ನೀವೆಲ್ಲರೂ ಇಲ್ಲಿ ಬರಬೇಕು. ಥ್ಯಾಂಕ್ ಯು ಸರ್. ನಿಮ್ಮಿಬ್ಬರು ಕಲಾವಿದರಿಗೂ ಧನ್ಯವಾದಗಳು ಸರ್. ಕೊನೆಯದಾಗಿರುತ್ತೆ ಮೊದಲಿಗೆ ಈ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ನಮಸ್ಕಾರ. ಎರಡನೇದಾಗಿ TV12 ಇವರಿಗೆ ಶುಭವಾಗಲಿ, ಇನ್ನಷ್ಟು ಸಬ್ಸ್ಕ್ರೈಬರ್ಗಳು ನಿಮ್ಗೆ ಮೂಡಿ ಬರಲಿ ಸರ್. ನಮ್ಮಂಥ ಹೊಸ ಹೊಸ ಪ್ರತಿಭೆಗಳನ್ನ, ಹೊಸ ಹೊಸ ತಂಡಗಳನ್ನ ಕರೆಸಿ ಪ್ರೋತ್ಸಾಹ ಕೊಡ್ತಾ ಇರಿ ಇದೇ ಥರ. ಸೊ ಇದನ್ನ ಇನ್ನೊಂದು ಹೆಚ್ಚಾಗಿ ಹೇಳಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ ಬಗ್ಗೆ. ಸಾಕಷ್ಟು ಒಂದಷ್ಟು ವಿಭಿನ್ನವಾಗಿ ಯೋಚನೆ ಮಾಡಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಇತ್ತೀಚಿನ ದಿನಗಳಲ್ಲಂತೂ ನಮ್ಮ ಜೊತೆಯಲ್ಲಿ ಎಲ್ಲ ಅವರು ಸೇರಿಕೊಂಡು ನಮ್ಮ ಇಡೀ ಬೆಂಗಳೂರಿನ ಬೀದಿಗಳಲ್ಲಿ ನಾವು ಒಂದಷ್ಟು ಪ್ರಚಾರಗಳನ್ನು ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದ್ರು ಅವರು. ಆ ಥರದ ಒಬ್ಬ ನಿರ್ಮಾಪಕರು ಸಿಗೋದು ನಮ್ಮೆಲ್ಲರ ಪುಣ್ಯ, ನಮ್ಮ ತಂಡದ ಪುಣ್ಯ ಅಂತ ಹೇಳ್ಬೋದು. ಸೊ ಮಾಲತಿ ಗೌಡ ಅವರು ಇರ್ಬೋದು, ಅವರ ಹಸ್ಬೆಂಡು ನಮ್ಮ ರಾಮಸ್ವಾಮಿ ಸರ್ ಇರ್ಬೋದು. ಸೊ ಸಾಕಷ್ಟು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಡೈರೆಕ್ಟರ್ಗೆ ಏನ್ ಬೇಕೋ ಎಲ್ಲವನ್ನ ಒದಗಿಸಿದ್ದಾರೆ. ನಾನು ಅದರ ಒಂದು ಭಾಗ ಆಗಿರೋದ್ರಿಂದ ಪ್ರತಿಯೊಂದು ನನಗೆ ಆ ಡೀಟೇಲ್ಸ್ ಗೊತ್ತಿದೆ. ಸೊ ಏನೆಲ್ಲ ಅವರು ನಮಗೆ ಕೊಡ್ಬೋದು, ಡೈರೆಕ್ಟರ್ ಏನೆಲ್ಲ ಕೇಳಿದಾರೋ ಅದನ್ನೆಲ್ಲ ಒದಗಿಸ್ಕೊಟ್ಟಿದ್ದಾರೆ. ಒಂದು ಸಿನಿಮಾ ಅಚ್ಚುಕಟ್ಟಾಗಿ ಬರೋದಕ್ಕೆ, ಒಂದು ಸಿನಿಮಾ ನೀಟಾಗಿ ಬರೋದಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡಿದ್ದಾರೆ. ಸೊ ಈ ಸಿನಿಮಾವನ್ನ ದಯವಿಟ್ಟು ನಮ್ಮ ಈಗ ಮೇ 17ನೇ ತಾರೀಕು ಈ ಸಿನಿಮಾ ತೆರೆ ಕಾಣ್ತಾ ಇದೆ ತ್ರಿವೇಣಿನಲ್ಲಿ. ನಾವೆಲ್ಲ ಕಲಾವಿದರು ಅವತ್ತು ನಿಮ್ಮ ಮುಂದೆ ಅಲ್ಲಿ ತ್ರಿವೇಣಿನಲ್ಲಿ ಹಾಜರಾಗಿರ್ತೀವಿ. ದಯವಿಟ್ಟು ತಾವೆಲ್ಲರೂ ಅಲ್ಲೇ ಬನ್ನಿ, ನಾವೆಲ್ಲ ಸೇರ್ಕೊಂಡು ಒಂದು ಸಂಭ್ರಮ ಪಡೋಣ. ಇದು ಆಲ್ರೆಡಿ ಬುಕ್ ಮೈ ಶೋನಲ್ಲಿ ಟಿಕೆಟೆಡ್ ಓಪನ್ ಆಗಿದೆ ತ್ರಿವೇಣಿ ಒಂದು. ದಯವಿಟ್ಟು ಬುಕ್ ಮಾಡಿ. ಐ ಆಮ್ ಇಂಟ್ರೆಸ್ಟೆಡ್ ಬಟನ್ ಕೂಡ ಒತ್ತಬಹುದು. ಹಾಗೆ ಯೂಟ್ಯೂಬಲ್ಲಿ ಇದ್ರ ಟ್ರೈಲರ್ ಕೂಡ ಇದೆ, ವಾಚ್ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೋ ಅದರ ಅನಿಸಿಕೆಗಳನ್ನ ವ್ಯಕ್ತಪಡಿಸಿ. ದಯವಿಟ್ಟು ಮೇ 17ನೇ ತಾರೀಕು ಶುಭ ಶುಕ್ರವಾರ ತ್ರಿವೇಣಿನಲ್ಲಿ ನಾವೆಲ್ಲ ಕಲಾವಿದರು ನಿಮ್ಮ ಜೊತೆನಲ್ಲೇ ಹೊತ್ತು ಇರ್ತೀವಿ. ನೀವೆಲ್ಲ ಬಂದು ನಮ್ಗೆ ಅಲ್ಲಿ ಪ್ರೋತ್ಸಾಹ ಕೊಡಬೇಕು ಅಂತ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಮತ್ತೊಮ್ಮೆ TV12ಗೆ ಧನ್ಯವಾದಗಳು. ಶುಭವಾಗಲಿ. ಥ್ಯಾಂಕ್ ಯು ಸರ್. ಅದ್ಭುತವಾಗಿ ಮಾತಾಡಿದ್ರಿ. ನಮ್ಮ ಸ್ಟುಡಿಯೋವರೆಗೂ ಬಂದು ಚಿತ್ರದ ಕುರಿತು ಸಾಕಷ್ಟು ಇಷ್ಟೊತ್ತು ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡ್ರಿ. ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ದ ಸೂಟ್ ಸಿನಿಮಾದ ಕಲಾವಿದರ ಜೊತೆಗಿನ ಸಂದರ್ಶನ. ಇದೇ 17ನೇ ತಾರೀಕು ಇಡೀ ರಾಜ್ಯಾದ್ಯಂತ ಸಿನಿಮಾ ತೆರೆ ಕಾಣ್ತಾ ಇದೆ. ನಮ್ಮ ಕನ್ನಡದ ಒಂದು ಸಿನಿಮಾ ಗೆದ್ದರೆ ಸಾವಿರಾರು ಕುಟುಂಬಗಳು ಅದರಿಂದ ಮತ್ತೊಂದು ದೊಡ್ಡ ಕನಸನ್ನು ಹೊತ್ತು ಮುಂದೆ ಸಾಗೋದಕ್ಕೆ ಅನುಕೂಲ ಆಗುತ್ತೆ. ಥಿಯೇಟ್ರಿಗೆ ಹೋಗಿ ನಮ್ಮ ಕನ್ನಡ ಸಿನಿಮಾವನ್ನು ನೋಡೋಣ, ಕನ್ನಡ ಸಿನಿಮಾವನ್ನು ಬೆಳೆಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷ ಅತಿಥಿಗಳೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ. ನೋಡ್ತಾ ಇರಿ News12 ಕನ್ನಡ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.